ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಮಿಸಸ್ ರೇಖಾ ಉಪಾಧ್ಯ. ವೆಲ್ಕಮ್ ಟು ಮೈ ನ್ಯೂ ಚಾನೆಲ್ ಪಾಡ್ಕಾಸ್ಟ್ ಶೋ ಮನಸ್ಸಿನ ಮಾತು. ಸ್ನೇಹಿತರೆ, ಇವತ್ತಿನ ಈ ಹೊಸ ಸಂಚಿಕೆಯಲ್ಲಿ ನಾವು ಲೇಖಕರು ಹಾಗೂ ಶಿಕ್ಷಣಾಧಿಕಾರಿಯಾದಂತಹ ಶ್ರೀಯುತ ಎಂ.ಪಿ. ಜ್ಞಾನೇಶ್ ಇವರು ಬರೆದಿರುವಂತಹ ಒಂದು ಸುಂದರವಾದ ಹಾಗೂ ಅತ್ಯದ್ಭುತವಾದ ಮತ್ತು ಉಪಯುಕ್ತವಾದಂತಹ ಲೇಖನ ಬದುಕು ಸುಂದರ. ಇದರ ಬಗ್ಗೆ ಕೆಲವೊಂದಿಷ್ಟು ಮಹತ್ವಪೂರ್ಣವಾದ ಅಂಶಗಳನ್ನ ಇವತ್ತಿನ ಈ ಸಂಚಿಕೆಯ ಮೂಲಕ ಕೇಳಿ ಆನಂದಿಸೋಣ ಹಾಗೂ ಕಲ್ತ್ಕೊಳ್ಳೋಣ. ಸ್ನೇಹಿತರೆ, ಇಂದು ಬದುಕನ್ನ ಹೇಗೆ ಸುಂದರಗೊಳಿಸೋದು ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ. ಬದುಕು ಅಂದ್ರೆ ಏನು? ನಾವೆಲ್ಲ ತಿಳಿದಿರುವಂತೆ ಗಳಿಸುವುದು, ದೊಡ್ಡ ಮನೆ ಕಟ್ಟೋದು ಬದುಕಲ್ಲ ಸ್ನೇಹಿತರೆ. ಹಣ ಸಂಪಾದನೆ ಮಾಡೋದು ಬದುಕಲ್ಲ. ವಸ್ತುಗಳನ್ನ ಸಂಗ್ರಹಿಸೋದು ಬದುಕಲ್ಲ. ಹಾಗಾದ್ರೆ ಬದುಕು ಅಂದ್ರೆ ಏನು? ಬದುಕು ಅಂದ್ರೆ ಏನೂ ಅಲ್ಲ. ಕೈ ಬಳಸೋದು, ಕಾಲು ಬಳಸೋದು, ಕಣ್ಣು ಬಳಸೋದು, ಕಿವಿ ಬಳಸೋದು, ಮೂಗು ಬಳಸೋದು, ನಾಲ್ಗೆ ಬಳಸೋದು, ಮನಸ್ಸು ಬಳಸೋದು, ಬುದ್ಧಿ ಬಳಸೋದು, ವಸ್ತು ಬಳಸೋದು ಹಾಗೂ 4 ಜನರ ಜೊತೆ ವ್ಯವಹಾರ ಮಾಡೋದು, ಇದಕ್ಕೆ ಬದುಕು ಅಂತಾರೆ. ಇವುಗಳಲ್ಲಿ ಯಾವುದೇ ಕೊರತೆಯಾದರೂ ಕೂಡ ಅದು ಸುಂದರವಾದ ಬದುಕು ಆಗಲು ಸಾಧ್ಯವಿಲ್ಲ ಸ್ನೇಹಿತರೆ. ಉದಾಹರಣೆಗೆ, ಕಣ್ಣು ಬಿಟ್ಟಿದ್ದಾನೆ, ಆದರೆ ಕಣ್ಣಿನ ಚಲನೆ ಇಲ್ಲ ಅಂದ್ರೆ ವ್ಯಕ್ತಿಯನ್ನ ಬದುಕಿಲ್ಲ ಅಂತೀವಿ. ಹಾಗೆ ಕೈಕಾಲು ಚಲನೆ ಇಲ್ಲ, ಹಾಗೆ ಇದೆ ಅಂದ್ರೆ ಬದುಕಿಲ್ಲ ಎಂದರ್ಥ. ಬದುಕು ಸುಂದರವಾಗಬೇಕು ಅಂದ್ರೆ ಬದುಕಿನ ಅಂಗಗಳು ಸುಂದರವಾಗಬೇಕು. ಬದುಕಿನ ಅಂಗಗಳು 4: ದೇಹ, ಮನಸ್ಸು, ಬುದ್ಧಿ ಮತ್ತು ಮಾತು. ಬದುಕು ಸುಂದರವಾಗಬೇಕಾದ್ರೆ ಈ 4 ಅಂಗಗಳು ಕೂಡ ಸುಂದರವಾಗಬೇಕು. ಇವುಗಳನ್ನು ಬಿಟ್ಟು ಪ್ರತ್ಯೇಕವಾದ ಬದುಕು ಇಲ್ಲ. ಈ ಬದುಕು ನಿಂತಿರೋದು ಕರ್ಮಗಳ ಮೇಲೆ. ಕರ್ಮ ಇಲ್ಲ, ಬದುಕು ಇಲ್ಲ. ಬದುಕು ಸುಂದರವಾಗಬೇಕಾದ್ರೆ ಈ 4 ಅಂಗಗಳು ಸುಂದರ ಕಾರ್ಯ ಮಾಡಬೇಕು. ದೇಹದಿಂದ ದೇಹದ ಕಾರ್ಯಗಳು, ಮನಸ್ಸಿನಿಂದ ಮನಸ್ಸಿನ ಕಾರ್ಯಗಳು, ಬುದ್ಧಿಯಿಂದ ಬುದ್ಧಿಯ ಕಾರ್ಯಗಳು ಮತ್ತು ಮಾತು ಇವೆಲ್ಲವೂ ಸುಂದರವಾಗಬೇಕು. ದೇಹ ಸುಂದರ ಅಂದ್ರೆ ದೇಹದ ಕಾರ್ಯಗಳು ಸುಂದರವಾಗಿರ್ಬೇಕು. ಮನಸ್ಸು ಸುಂದರ ಅಂದ್ರೆ ಮನಸ್ಸಿನ ಭಾವನೆಗಳು ಸುಂದರವಾಗಿರ್ಬೇಕು. ಬುದ್ಧಿ ಸುಂದರ ಅಂದ್ರೆ ಬುದ್ಧಿಯ ವಿಚಾರಗಳು ಸುಂದರವಾಗಬೇಕು. ಹೀಗಾಯ್ತು ಅಂದ್ರೆ ಮಾತ್ರ ಬದುಕು ತುಂಬನೇ ಸುಂದರವಾಗಿರುತ್ತದೆ ಸ್ನೇಹಿತರೆ. ಸುಂದರವಾದ ಬದುಕು ನಮ್ಗೆ ಶಾಂತಿ, ಸಮಾಧಾನ ಕೂಡ ನೀಡುತ್ತೆ. ಆದ್ರಿಂದ ದೇಹದಿಂದ ಮಾಡೋದೇ ಕರ್ಮ, ಮನಸ್ಸಿಂದ ಮಾಡುವುದೇ ಕರ್ಮ, ಬುದ್ಧಿಯಿಂದ ಮಾಡೋದೇ ಕರ್ಮ ಹಾಗೂ ಮಾತಿನ ಮೂಲಕ ಮಾಡುವುದು ಕೂಡ ಕರ್ಮವೇ ಅಂತ ಹೇಳ್ಬೋದು. ಈ ಕರ್ಮಗಳನ್ನ ನಾವು ಸುಂದರ ಮಾಡಬೇಕು. ಉದಾಹರಣೆಗೆ, ಒಂದು ಹೂವು ಸುಂದರವಾಗಿದೆ ಅಂದ್ರೆ ಹೂವಿನ ಬಣ್ಣ ಸುಂದರವಾಗಿರುತ್ತೆ, ಹೂವಿನ ಆಕಾರ ಸುಂದರವಾಗಿರುತ್ತೆ, ಹೂವಿನ ದಳಗಳು ಸುಂದರವಾಗಿರ್ತವೆ, ಹೂವಿನ ಮಕರಂದ ಸುಂದರವಾಗಿರುತ್ತೆ. ಸುತ್ತ ಸೂಸುವ ಸುಗಂಧ ಮನಸ್ಸನ್ನ ಆಹ್ಲಾದಗೊಳಿಸುತ್ತದೆ. ಆವಾಗ ನಾವು ಹೂವನ್ನ ಸುಂದರ ಅಂತೀವಿ. ಹಾಗೆಯೇ ಮನುಷ್ಯ ತನ್ನ ಬದುಕು ಸುಂದರ ಮಾಡ್ಕೊಳ್ಬೇಕಾಗಿತ್ತು ಅಂದ್ರೆ ದೇಹದ ಕರ್ಮಗಳು, ಮನಸ್ಸಿನ ಕರ್ಮಗಳು, ಬುದ್ಧಿಯ ಕರ್ಮಗಳು ಮತ್ತು ಮಾತು ಇವೆಲ್ಲವೂ ಸುಂದರವಾಗಿರ್ಬೇಕು. ಆದ್ರಿಂದ ಕರ್ಮಗಳ ಬಗ್ಗೆ ಜಾಗರೂಕನಾಗಿರ್ಬೇಕಾಗಿರುತ್ತದೆ. ಕರ್ಮಗಳಿಂದ ಬದುಕು ನಿರ್ಮಾಣವಾಗುತ್ತೆ ಸ್ನೇಹಿತರೆ. ಹಾಗಿರ್ಬೇಕಾದ್ರೆ ಕರ್ಮದ ಸ್ವರೂಪವನ್ನ ನಾವು ತಿಳ್ಕೊಳ್ಳೇಬೇಕು. ಬದುಕುವವರಿಗೆಲ್ಲ ಬದುಕು ಬೇಕು, ಬದುಕು ಸುಂದರ ಆಗ್ಬೇಕು. ಜಗತ್ತಿನಲ್ಲಿ ಬದುಕಿಗಿಂತ ಮಿಗಿಲಾದ ವಸ್ತು ಯಾವುದೂ ಇಲ್ಲ. ಬದುಕನ್ನು ಯಾವುದರಿಂದಲೂ ತೂಗಲು ಸಾಧ್ಯವಿಲ್ಲ. ಮನೆ, ಹೊಲ, ಸಂಪತ್ತು, ಹಣ, ಬೆಳ್ಳಿ, ಬಂಗಾರ, ಮುತ್ತು, ರತ್ನ, ಹವಳ, ವಜ್ರ ಮತ್ತು ಅಧಿಕಾರ ಇವೆಲ್ಲವೂ ಇದ್ರೂ ಕೂಡ ಬದುಕಿಗೆ ಅವುಗಳು ಸಮಾನ ಆಗೋದಿಲ್ಲ. ಜ್ಯೋತಿಗೆ ಯಾವುದು ಸಮಾನ? ಜ್ಯೋತಿ ಇದೆ,
ಅಂತರ ಹೊಳೆಯುತ್ತೆ. ಜ್ಯೋತಿ ಇಲ್ಲ ಅಂದ್ರೆ ಕಾಣೋದೇ ಇಲ್ಲ ಅಂದಮೇಲೆ ಅದಕ್ಕೆ ಬೆಲೆ ಎಷ್ಟು? ಹಾಗೆ ಬದುಕಿಗೆ ಸಮಾನವಾದ ವಸ್ತು ಇಲ್ಲ. ಮನುಷ್ಯನಿಗೆ ಅತ್ಯಂತ ಪ್ರಿಯವಾದ ಮಹತ್ವದ್ದು ಯಾವುದು ಅಂದ್ರೆ ಅದು ಬದುಕು. ಬದುಕೆ ಹೋದ ಬಳಿಕ, ಬದುಕೆ ಕೆಟ್ಟ ಬಳಿಕ ಏನಿದ್ರೆ ಏನ್ ಮಾಡೋದು ಸ್ನೇಹಿತರೆ? ಎಲ್ಲ ಮಾಡೋದು ಯಾವುದಕ್ಕೆ? ನಮ್ಮ ಬದುಕಿಗಾಗಿ ಅಲ್ವೇ? ಗೃಹಸ್ಥನಾಗೋದೇ ಆಗ್ಲಿ, ಸನ್ಯಾಸಿ ಆಗೋದೇ ಆಗ್ಲಿ, ಸಾಧನೆ ಮಾಡೋದೇ ಆಗ್ಲಿ, ಸಂಪಾದನೆ ಮಾಡೋದೇ ಆಗ್ಲಿ, ಏನೇ ಮಾಡಿದ್ರು ಬದುಕಿಗಾಗಿ ಅಲ್ವೇ? ಧರ್ಮ ಕಟ್ಟಿದ್ದು, ಸಂಪ್ರದಾಯ ಕಟ್ಟಿದ್ದು, ಮತ ನಿರ್ಮಿಸಿದ್ದು, ಪಂಥಗಳನ್ನು ಕಟ್ಟಿದ್ದು ಎಲ್ಲವೂ ಬದುಕಿಗಾಗಿ. ಎಲ್ಲ ಉದ್ಯೋಗ ಬದುಕಿಗಾಗಿ. ಇಂತಹ ಬದುಕು ಬಹಳ ಮಹತ್ವದ್ದು ಸ್ನೇಹಿತರೆ. ಬದುಕಿನಂತಹ ಅದ್ಭುತ ವಸ್ತು ಜಗತ್ತಿನಲ್ಲೇ ಇಲ್ಲ. ಬದುಕಿನಂತಹ ಅಮೂಲ್ಯ ವಸ್ತು ಜಗತ್ತಿನಲ್ಲಿ ಇಲ್ಲ ಅಂದ ಮೇಲೆ, ಅಂತಹ ಬದುಕು ನಮಗಿದೆ ಅಂದಮೇಲೆ, ನಿಸರ್ಗ ಅಂತಹ ಬದುಕು ನಮಗೆ ನೀಡಿದ ಮೇಲೆ ನಾವೆಷ್ಟು ಸಿರಿವಂತರು. ಬದುಕಿನಷ್ಟು ಅಮೂಲ್ಯವಾದ ವಸ್ತು ಇಲ್ಲ ಅಂದ ಬಳಿಕ ಅಂತಹ ಬದುಕು ನಮಗಿದೆ ಅಂದಾಗ ನಾವೆಷ್ಟು ಸಿರಿವಂತರಿರ್ಬೇಡ? ಯಾರು ಬಡವರು ಈ ಜಗತ್ತಿನೊಳಗೆ? ಬದುಕು ಉಳ್ಳವರೆಲ್ಲ ಸಿರಿವಂತರೇ. ಬದುಕೇ ಸಂಪತ್ತು ಅನ್ನೋದನ್ನ ಮರೆತಿರೋದ್ರಿಂದ ನಾವು ಬಡವರಾದೆವು. 100 ವರ್ಷದ ಬದುಕು ಸಾಮಾನ್ಯವೇ? ಬದುಕಿನ ಒಂದು ಕ್ಷಣ ಹೆಚ್ಚು ಮಾಡುವ ವಸ್ತು ಜಗತ್ತಲ್ಲೇ ಇಲ್ಲ. 1 ಕೋಟಿ ರೂಪಾಯಿ ಕೊಡ್ತೀನಿ, 1 ತಾಸು ಹೆಚ್ಚು ಬದುಕಬೇಕು ಅಂದ್ರೆ ಅದು ಸಾಧ್ಯವಿಲ್ಲ. ಬದುಕನ್ನು ರೂಪಾಯಿಯಿಂದ ತೂಗಲಾಗುವುದಿಲ್ಲ. ಬದುಕನ್ನು ಬಂಗಾರ, ಮುತ್ತು, ರತ್ನದಿಂದ ತೂಗಲು ಆಗೋದಿಲ್ಲ. ಒಂದು ಮನುಷ್ಯ ಕೊರಳಲ್ಲಿ ಬಂಗಾರ, ಮುತ್ತು, ರತ್ನದ ಸರ ಹಾಕಿದ್ದಾನೆ. ಒಂದೊಂದು ರತ್ನದ ಬೆಲೆ ಕೋಟಿ ಕೋಟಿ. ಆದ್ರೆ ಕೊರಳಿನಷ್ಟು ಬೆಲೆ ಅದಕ್ಕಿಲ್ಲ. ಕೊರಳೇ ಇಲ್ಲ ಅಂದಮೇಲೆ ಸರಕ್ಕೇನು ಬೆಲೆ? ಬೆರಳಿಗೆ ರತ್ನದ ಉಂಗುರ ಹಾಕಿದ್ದೀವಿ, ಆದರೆ ಬೆರಳಿನ ಬೆಲೆ ರತ್ನದ ಉಂಗುರಕ್ಕಿಲ್ಲ. ಬೆರಳೇ ಇಲ್ಲ ಅಂದಮೇಲೆ ಉಂಗುರಕ್ಕೆ ಬೆಲೆ ಎಲ್ಲಿದೆ ಸ್ನೇಹಿತರೆ? ನಾವೆಲ್ಲ ಬೂಟುಗಳನ್ನು ನೋಡಿ ಎಷ್ಟೊಂದು ಅದ್ಭುತವಾಗಿದೆ, ಎಷ್ಟು ಬೆಲೆ ಬಾಳುತ್ತೆ ಅಂತ ಪ್ರಶ್ನಿಸ್ತೀವಿ. ಬೂಟನ್ನ ನೋಡಿ ಆಶ್ಚರ್ಯ ಪಡ್ತೀವಿ, ಅದರ ಫೋಟೋಗಳನ್ನು ತೆಗೆದುಕೊಳ್ತೀವಿ. ಆದ್ರೆ ಕಾಲಿಗಿರೋ ಬೆಲೆ ಅವುಗಳಿಗಿಲ್ಲ. ಆದ್ರೆ ನಾವ್ಯಾರು ಕೂಡ ಕಾಲಿನ ಚಿತ್ರವನ್ನ ತೆಗೆದುಕೊಂಡಿಲ್ಲ. ಯಾಕೆಂದ್ರೆ ಕಾಲಿನ ಬೆಲೆ ನಮ್ಗ್ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ. ಯಾವುದಕ್ಕೆ ಬೆಲೆ ಕೊಡಬೇಕು ಅನ್ನೋದನ್ನ ಮನುಷ್ಯ ಈಗ ಮರೆತಿದ್ದಾನೆ. ಅದರಿಂದಾಗಿ ಮನುಷ್ಯ ಬಡವನಾಗ್ತಾ ಇದ್ದಾನೆ. ಅರಿತವನು ಮಾತ್ರ ಶ್ರೀಮಂತನಾಗ್ತಾನೆ. ಹಣದಿಂದ, ಮುತ್ತು, ರತ್ನದಿಂದ ಅಲ್ಲ, ಅರಿಯುವುದರಿಂದ. ಜ್ಞಾನದ ಅಭಾವ ನಮ್ಮನ್ನ ಬಡವನನ್ನಾಗಿ ಮಾಡುತ್ತೆ. ಸಂತ ತುಕಾರಾಮರು ಬಡವರು, ಊಟ ಮಾಡೋದಕ್ಕೂ ಇರಲಿಲ್ಲ. ಆದ್ರೆ ನನ್ನಷ್ಟು ಶ್ರೀಮಂತ ಯಾರೂ ಇಲ್ಲ ಅಂತ ಹೇಳ್ತಿದ್ರು. ಆದ್ರಿಂದ ಬದುಕುವುದರ ಬೆಲೆಯನ್ನ ನಾವು ಮೊದಲು ತಿಳಿದುಕೊಳ್ಬೇಕು. ಬದುಕು ಬಹಳ ದೊಡ್ಡದು ಅಂತ ತಿಳ್ಕೊಂಡಿರ್ಬೇಕು. ಆ ಭಾವ, ಆ ಜ್ಞಾನ ಬಂತು ಅಂದ್ರೆ ನಾವ್ ಯಾಕೆ ಬಡವರು ಸ್ನೇಹಿತರೆ? ಆದ್ರೆ ಈ ತಿಳುವಳಿಕೆ ತುಂಬಾ ಕೊರತೆ ಇದೆ. ಈ ಮಹತ್ವವನ್ನ ತಿಳ್ಕೊಂಡು ನಾವು ಬದುಕನ್ನ ಕಟ್ಕೋಬೇಕು. ಈ ಬದುಕನ್ನ ಕಲ್ಲಿಂದ ಕಟ್ಟಲು ಸಾಧ್ಯವಾಗೋದಿಲ್ಲ. ಈ ಬದುಕನ್ನು ಸಂಪತ್ತಿನಿಂದ ಕಟ್ಟಲು ಕೂಡ ಆಗೋದಿಲ್ಲ. ಈ ಬದುಕನ್ನು ಮನೆ ಮಾರುಗಳಿಂದಲೂ ಕಟ್ಟಲು ಸಾಧ್ಯವಾಗೋದಿಲ್ಲ. ಈ ಬದುಕನ್ನ ಕೆಲಸದಿಂದ ಕಟ್ಟಬೇಕು. ಕೆಲಸಕ್ಕೆ ಕರ್ಮ ಅಂತೀವಿ, ಕರ್ಮಕ್ಕೆ ಕೆಲಸ ಅಂತೀವಿ. ಹಾಗಾದ್ರೆ ಈ ಕರ್ಮದ ಸ್ವರೂಪ ಏನು ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸ್ನೇಹಿತರೆ, ಎಷ್ಟೊಂದು ಸುಂದರವಾದ ಹಾಗೂ ಅರ್ಥಗರ್ಭಿತವಾದಂತಹ ಮಾಹಿತಿಯನ್ನ ಲೇಖಕರಾದಂತಹ ಶ್ರೀಯುತ MP ಜ್ಞಾನೇಶ್ ಅವರು ಇವತ್ತಿನ ಈ
ಸಂಚಿಕೆಯ ಮೂಲಕ ನಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಇವರಿಗೆ ನಿಜವಾಗಿಯೂ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಸಂಚಿಕೆನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.